ಒಂದು ನಾಡು ಕಟ್ಟಬೇಕಾದ್ರೆ ಒಂದು ನಾಗರಿಕತೆಯನ್ನು ಕಟ್ಟಿಕೊಳ್ಳಬೇಕಾದ್ರೆ ಅದರ ಹಿಂದೆ ಮಹಾಪುರುಷರು ಇರುವಂಥದ್ದು ವಿಶ್ವಾದ್ಯಂತ ನಾವೆಲ್ಲ ನೋಡಿದ್ದೇವೆ. ಇವತ್ತು ಕನ್ನಡ ನಾಡಿನ ರಾಜಧಾನಿ ಆಗಿರುವಂಥ ಬೆಂಗಳೂರಿನ ನಿರ್ಮಾಣ 500 ವರ್ಷದ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿರುವಂಥ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದರು. ಸಾಮಾನ್ಯವಾಗಿ ನದಿ ತಟ್ಟದಲ್ಲಿ ನಗರಗಳ ನಿರ್ಮಾಣ ಆಗಿರುವಂಥದ್ದು ನಾವು ನೋಡ್ತೀವಿ. ಆದರೆ ಬೆಂಗಳೂರು ಅತಿ ಎತ್ತರದ ಸ್ಥಳ ಮತ್ತು ನದಿಗಳನ್ನು ಹೊಂದೇ ಇರುವಂಥ ಸ್ಥಳದಲ್ಲಿಯೂ ಕೂಡ ಸುಂದರವಾದ ನಗರವನ್ನು ಕಟ್ಬೋದು ಅಂತೇಳಿ ವಿಶ್ವಕ್ಕೆ ತೋರಿಸಿರುವರು ನಾಡಪ್ರಭು ಕೆಂಪೇಗೌಡರು. ಇಲ್ಲಿರುವಂಥ ಕೆರೆಗಳು, ನೀರಿನ ಸಂಪತ್ತು, ಇಲ್ಲಿರುವಂಥ ಹವಾಮಾನ, ಇಲ್ಲಿರುವಂಥ ಮಣ್ಣು, ಇವೆಲ್ಲವನ್ನು ಬಹುತೇಕವಾಗಿ ಅವರು ಪರಿಗಣಿಸಿ ಬೆಂಗಳೂರು ನಗರ ಸ್ಥಾಪನೆಯನ್ನು ಮಾಡಿದ್ದಾರೆ. ಇವತ್ತು 500ಕ್ಕಿಂತ ಹೆಚ್ಚು ಕೆರೆಗಳು ಈ ಭಾಗದಲ್ಲಿದ್ದಾವೆ. ಅವುಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇದುವರೆಗೂ ಬೆಂಗಳೂರನ್ನು ಇವತ್ತು ನಾಡಪ್ರಭು ಕಟ್ಟಿರುವಂಥ ಬೆಂಗಳೂರನ್ನು ನಾವು ಇವತ್ತು ಬೆಳೆಸ್ಕೊಂಡು ಬಂದಿದ್ದೇವೆ. ಬೆಂಗಳೂರು ಅತಿ ವೇಗದಲ್ಲಿ ಬೆಳೆಯುವಂಥ ನಗರ. ಹೀಗಾಗಿ ಇದನ್ನು ಇನ್ನಷ್ಟು ಯೋಜನಾಬದ್ಧವಾಗಿ ಬೆಳವಣಿಗೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಯಾವ ರೀತಿ ನಾಡಪ್ರಭು ಕೆಂಪೇಗೌಡರು ಕಟ್ಟುವಾಗ ಯೋಜನಾಬದ್ಧವಾದಂಥ ನಗರವನ್ನು ಕಟ್ಟಿದ್ದರು, ಅಲ್ಲಿ ಈ ನಗರದಲ್ಲಿ ಎಲ್ಲ ವ್ಯಾಪಾರ ಮಾಡುವಂಥ ಎಲ್ಲರಿಗೂ ಕೂಡ ಸ್ಥಳಾವಕಾಶ, ಬೀದಿಗಳು, ದೇವಸ್ಥಾನಕ್ಕೆ ಸ್ಥಳಾವಕಾಶ, ಕೆರೆಕಟ್ಟೆಗಳ ನಿರ್ಮಾಣ ಮತ್ತು ನಗರದ ಗಡಿಯನ್ನು ಇವತ್ತು ಗುರುತಿಸಿ ನಗರ ಎಲ್ಲ ದಿಕ್ಕಿನಲ್ಲಿ ಸಮನಾಗಿ ಬೆಳಿಬೇಕನ್ನುವಂಥ ಒಂದು ಪರಿಕಲ್ಪನೆ ಏನು ನಾಡಪ್ರಭು ಕೆಂಪೇಗೌಡರಿತ್ತು. ಬಹುತೇಕವಾಗಿ ಅವತ್ತಿನ ಕಾಲಕ್ಕೆ ನಾಡಪ್ರಭು ಕೆಂಪೇಗೌಡರು ಒಬ್ಬರು ಆಡಳಿತಗಾರ ಅಷ್ಟೇ ಅಲ್ಲ, ಅವರು ಒಬ್ಬ ಅತ್ಯಂತ ಕ್ರಿಯಾಶೀಲ ಚಿಂತಕರು ಕೂಡ ಆಗಿದ್ದರು. ಅವರಿಗೆ ನಗರ ಅಭಿವೃದ್ಧಿಯ ಪರಿಕಲ್ಪನೆ ಸಂಪೂರ್ಣವಾಗಿ ಇರುವಂಥದ್ದು ಕಂಡುಬರ್ತದೆ. ಹೀಗಾಗಿ ಇವತ್ತು ಅಂತಾರಾಷ್ಟ್ರೀಯ ನಗರವಾಗಿರುವಂಥ ಬೆಂಗಳೂರು ಅದರ ಮೂಲ ಮತ್ತು ಅದರ ಅಡಿಪಾಯ ಮತ್ತು ಅದರ ಬೆಳವಣಿಗೆಗೆ ಇವತ್ತು ಮೂಲ ಪುರುಷರು ಯಾರಿದ್ರೆ ನಾಡಪ್ರಭು ಕೆಂಪೇಗೌಡರು ಅನ್ನುವಂಥದ್ದು ಭಾಳ ಅಭಿಮಾನದಿಂದ ನಾವು ಹೇಳಕ್ಕೆ ಇಚ್ಛೆಪಡ್ತೇವೆ. ಅಂಥ ಕೆಂಪೇಗೌಡರ ಒಂದು 108 ಅಡಿಯ ಪ್ರತಿಮೆಯನ್ನು ನಾವು ಇವತ್ತು ಸ್ಥಾಪನೆಯನ್ನು ಮಾಡಿದ್ದೇವೆ. ಅದಕ್ಕೆ ಪ್ರಗತಿಯ ಪ್ರತಿಮೆ ಅಂತ ಹೇಳ್ತೇವೆ. ಯಾಕಂದರೆ ಕೆಂಪೇಗೌಡರು ಅಂದರೆ ಒಂದು ಪ್ರಗತಿಯ ಒಂದು ಚಿಹ್ನ, ಪ್ರಗತಿಯ ದ್ಯೋತಕ. ಹೀಗಾಗಿ ಪ್ರಗತಿಯ ಪ್ರತಿಮೆಯನ್ನು ನಾವು ಸ್ಥಾಪನೆಯನ್ನು ಮಾಡಿದ್ವಿ. ಸುಂದರವಾಗಿರುವಂಥ ಪ್ರತಿಮೆ ಆಗಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ದೇಶದ ಒಬ್ಬ ಅತ್ಯಂತ ಶ್ರೇಷ್ಠ ನಾಯಕ, ವಿಶ್ವ ನಾಯಕ, ಅವರು ಈ ಪ್ರತಿಮೆಯನ್ನು ಅನಾವರಣ ಮಾಡೋಕ್ಕೆ ಬಂದಿರುವಂಥದ್ದು ನಮ್ಮೆಲ್ಲರೂ ಕೂಡ ಭಾಳಷ್ಟು ಸಂತೋಷ, ಅಭಿಮಾನ ಮೂಡಿಸಿದೆ. ಅದನ್ನು ಇದೇ ತಿಂಗಳು 11ನೇ ತಾರೀಕು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ 108 ಅಡಿಯ ಪ್ರತಿಮೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನಾವರಣ ಮಾಡ್ತಾರೆ. ಈ ಒಂದು ಐತಿಹಾಸಿಕ ಸಮಾರಂಭದಲ್ಲಿ ಲಕ್ಷಾಂತರ ಜನ ಇವತ್ತು ಭಾಗವಹಿಸುವಂಥ ನಿರೀಕ್ಷೆ ಇದೆ. ತಾವು ಕೂಡ ಎಲ್ಲರೂ ಬನ್ನಿ, ಸಮಸ್ತ ಕನ್ನಡಿಗರು ಬರಬೇಕು, ಎಲ್ಲ ಕನ್ನಡದ ಅಭಿಮಾನಿಗಳು ಕೂಡ ಬರಬೇಕು. ಬಂದು ಕೆಂಪೇಗೌಡರ ಒಂದು ಪ್ರಗತಿಯ ಪ್ರತಿಮೆ ಅನಾವರಣದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು, ಅದನ್ನು ಯಶಸ್ವಿ ಮಾಡಬೇಕೆಂದು ಕಳಕಳಿ ವಿನಂತಿ ನಾನು.